ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸೂರ್ಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಶುದ್ಧ ಅಷ್ಟಮಿ ದಿನ ಗುರುವಾರ 20/8/2026. ಇನ್ನು ವಾರ ಬಂದು ಗುರುವಾರ, ತಿಥಿ ಬಂದು ಅಷ್ಟಮಿ, ರಾತ್ರಿ 9:32 ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ವಿಶಾಖ ನಕ್ಷತ್ರ, ಹಗಲ 10:45 ಮುಕ್ತಾಯ ಆಗುತ್ತೆ. ಯೋಗ ಬಂದು ಬ್ರಹ್ಮಯೋಗ, ಕರ್ಣ ಬಂದು ಭದ್ರೇಕರಣ. ಇನ್ನು ರಾಹುಕಾಲ ಗುರುವಾರ ಬಂದು 1:30 3, ಬುಳಿಕ ಕಾಲ 9 10:30, ಅರ್ಧಪ್ರಹರಿ 3 4:30, ಯಮಗಂಟಕ ಕಾಲ 6 7:30, ಅಮೃತ ಗಡಿಗಳ ದಿನ 12 1:30 ಇರ್ತಕ್ಕಂಥದ್ದು ಮಧ್ಯಾಹ್ನದಲ್ಲಿ. ಆತ್ಮರಿನ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಪ್ರಯಾಣದ ಸಾಧ್ಯತೆ, ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆ, ಗೃಹ ಸೌಖ್ಯ, ಹೈನುಗಾರಿಕೆ, ತೋಟಗಾರಿಕೆ ಇಲ್ಲಿ ಲಾಭ ಇರತಕ್ಕಂಥದ್ದು. ಹಾಲು ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಒಳ್ಳೆಯದಾಗ್ತಕ್ಕಂಥದ್ದು. ಗುರು ರಾಘವೇಂದ್ರನ ಸ್ಮರಣೆ ಮಾಡಿ 2 ಅದೃಷ್ಟ ಸಂಖ್ಯೆ ಆಜ್ಞೆ ಬಂದಿಲ್ಲಿ ಅದೃಷ್ಟ ಬಣ್ಣ ಆಗ್ತಕ್ಕಂಥದ್ದು ಬೇರೆ. ಅಲ್ಲಿಂದ ಮುಂದಕ್ಕೆ ಬಂದು ವೃಷಭ ರಾಶಿಯವರಿಗೆ ಇದು ಲಾಭದಾಯಕವಾಗಿರ್ತಕ್ಕಂಥದ್ದು. ಇವತ್ತು ಉತ್ತಮವಾದ ದಿನ. ಇವತ್ತು ಆರೋಗ್ಯ ಸಹ ಉತ್ತಮವಾಗಿರ್ತದೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರ್ತದೆ, ಮಕ್ಕಳಿಂದ ಶ್ರುತಿ ಬರ್ತದೆ. ಅದರಲ್ಲಿ ಈ ಮಳೆ ಆಧಾರಿತ ಬೇಸಾಯಗಾರರಿಗಂತೂ ಒಂದು ರೀತಿ ನಷ್ಟ ಅನುಭವಿಸ್ತಕ್ಕಂದ್ರೆ ಸಕಾಲಿಕ ಮಳೆ ಇಲ್ಲದೆ ಇರ್ತಕ್ಕಂಥದ್ದು ಅವರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು. ಈ ಕಾರ್ಮಿಕರಿಗೆ ಲಾಭ ಇರ್ತಕ್ಕಂಥದ್ದು. ದಿನಸಿ ತರಕಾರಿ, ಹೂವು, ಹಣ್ಣು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಕೃಷ್ಣ ಭಗವಾನನ್ನು ಧ್ಯಾನ ಮಾಡಿ 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಮಂದ ಪ್ರಗತಿ, ಕಾರ್ಯನಿಧಾನ, ಮನಸ್ಸಿಗೆ ಚಿಂತೆ, ಹಣಕಾಸಿನ ಕೊರತೆ, ಶುಂಠಿ, ತಂಬಾಕು, ಈರುಳ್ಳಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಎಲೆಕ್ಟ್ರಿಷಿಯನ್ಸು, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು. ಯಾವ ಅಂಗಡಿಗಳಲ್ಲಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮಾಡ್ತಾರೆ ಅವ್ರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಗುರು ಸನ್ನಿಧಾನಕ್ಕೆ ಬನ್ನಿ, ನಿಮಗೆ ಒಳ್ಳೆಯದಾಗತ್ತೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಕರ್ಕಾಟಕ ರಾಶಿಗೆ ಬಂದಾಗ ಶುಭಕರವಾಗಿರೋದ ದಿನ. ಕಾರ್ಯ ಸಫಲತೆ, ರೇಷ್ಮೆ ಕೃಷಿಕರಿಗೆ ಶುಭ. ದಾಳಿಂಬೆ, ಚೇಪೆ, ಕಿವಿ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸಗಟು ವ್ಯಾಪಾರಿಗಳಿಗಂತ ಉತ್ತಮವಾದ ದಿನ. ಈ ಸತ್ಯಸಾಯಿ ಸ್ಮರಣೆ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಅದೇ ರೀತಿಯ ಗೃಹ ಸೌಖ್ಯ. ಈ ದಾಳಿಂಬೆ, ಪಪ್ಪಾಯಿ, ಕಲ್ಲಂಗಡಿ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಗುತ್ತಿಗೆ ಕೆಲಸಗಳು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಕ್ಕಂಥವ್ರು ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮತ್ತು ನೀವು ಇದನ್ನು ಗುರುಪಾದುಕಾ ಸೂಕ್ತವನ್ನು ಕೇಳಿ ಅಥವಾ ಪಠಿಸಿ, ನಿಮಗೆ ಇದರಿಂದ ಒಳ್ಳೆಯದಾಗತ್ತೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅದರಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಪ್ರಗತಿ, ಹಣಕಾಸಿನ ಸುಸ್ಥಿತಿ, ವಿದ್ಯಾರ್ಥಿಗಳಲ್ಲಿ ಮತ್ತು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ವಿಪರೀತವಾದ ಕೆಲಸ ಹೊರ ಇರ್ತಕ್ಕಂಥದ್ದು. ಭತ್ತ, ಕಬ್ಬು, ರಾಗಿ, ನೀರಾವರಿಯಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ತಮವಾದ ಕೆಲಸ, ಕಾರ್ಯಕ್ಷಮತೆ ಇರತಕ್ಕಂಥದ್ದು. ನೀವು ಗುರುಸ್ತುತಿಯನ್ನು ಮಾಡಿ 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಲಾಭ, ಸಮಾಜದಲ್ಲಿ ಗೌರವ, ವೈಜ್ಞಾನಿಕ ರೀತಿಯಲ್ಲಿ ಹೂವು ಬೆಳೀತಕ್ಕಂಥವ್ರಿಗೆ ಬೆಳೆಗಾರರಿಗೆ ಉತ್ತಮವಾದ ದಿನ. ಹಾಲು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಕೃಷ್ಣ ಒಂದೇ ಜಗದ್ಗುರು ಅಂತೇಳಿ ಕೃಷ್ಣ ಭಗವಾನ ಧ್ಯಾನ ಮಾಡಿ ಆತನ ಜಗದ್ಗುರುವಾಗಿರ್ತಕ್ಕಂಥವನು 4 ಅದೃಷ್ಟ ಸಂಖ್ಯೆ ರೀತಿ ಕೇಸರಿ ದೃಷ್ಟಿ ಬಣ್ಣ. ಅದು ವೃಶ್ಚಿಕ ರಾಶಿಗೆ ಬಂದಾಗ ಆತ್ಮೀಯರೇ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸಿನಲ್ಲಿ ಸ್ಥಿರತೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ಕೃಷಿಕರಿಗೆ ಶುಭ. ಕೃಷಿ ಕಾರ್ಮಿಕರಿಗಂತೂ ಶುಭ ಹಾಗೂ ಲಾಭ. ಈ ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಇದನ್ನ ಗುರುವಂದನೆ ಮಾಡಿ 2 ಅದೃಷ್ಟ ಸಂಖ್ಯೆ ಆಜ್ಞೆ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಆತ್ಮರೇ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆತ್ಮರೇ ಧನುಸು ರಾಶಿಯವರಿಗೆ ಬಂಧು ಮಿತ್ರರ ಮಿಲನ, ಕಾರ್ಯ ಸಫಲತೆ ಮತ್ತು ಮಕ್ಕಳಿಂದ ಶುಭ ಸುದ್ದಿ. ಎಲ್ಲ ರೀತಿಯ ಕೃಷಿಕರಿಗೆ ಈ ದಿನ ಬಹಳ ಒಳ್ಳೆಯ ದಿನ. ಅದೇ ರೀತಿಯಲ್ಲಿ ಈ ಬಟ್ಟೆಗಳ ವ್ಯಾಪಾರ ಮಾಡ್ತಕ್ಕಂಥವ್ರು, ಜಡಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರುಗಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ದಕ್ಷಿಣಾಮೂರ್ತಿ ಆಗಿರ್ತಕ್ಕಂಥ ಸದ್ಗುರುಗಳನ್ನು ಧ್ಯಾನ ಮಾಡಿರ್ತಾವು, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. 6 ಸಂಖ್ಯೆ ವಾಯುದೃಷ್ಟಿ ಹಸಿರು ದೃಷ್ಟಿ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು, ಹೈನುಗಾರಿಕೆಯಲ್ಲಿ ಶುಭ. ಮತ್ತು ಯಾರು ವೈದ್ಯರು ಇರ್ತಾರೆ, ಯಾವುದೇ ವೈದ್ಯರಾಗಲಿ ಬಿಡಿ, ಅವನು
ವೆಟರ್ನರಿ ವೈದ್ಯರಾಗಲಿ, ಯುನಾನಿ ಆಗಲಿ, ಆಯುರ್ವೇದಿಕ್ ಆಗಲಿ, ಅಲೋಪತಿಕ್ ಆಗಲಿ, ಯಾವುದೇ ರೀತಿಯ ವೈದ್ಯರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸತ್ಯ ಸಾಯಿ ಸ್ಮರಣೆ ಮಾಡಿ, ಸಾಯಿ ಈಶ್ವರಾಗ್ಮೆ ಸತ್ಯದೇವಾಗಿದೆ ಮೇ ತನ್ನ ಸರ್ವಪ್ರಚನೆ ಸತ್ಯ ಸಾಯಿಬಾಬಾ ಭಗವಾನರನ್ನು ಧ್ಯಾನ ಮಾಡೋದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. 5 ಅದೃಷ್ಟ ಸಂಖ್ಯೆ ಪಶುಪಕ್ಷ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ಇನ್ನು ಸ್ವಲ್ಪ ದಿನ ಒಂದು 8-9 ತಿಂಗಳು ಶನಿಯ ಒಂದು ಪ್ರಭಾವ ಇರತಕ್ಕಂಥದ್ದು. ಆದರೆ ಖರ್ಚುಗಳು ಅಧಿಕ, ಅಲ್ಲಿ ಲಾಭ ಕಡಿಮೆ, ಖರ್ಚುಗಳು ಜಾಸ್ತಿ, ವೃಥಾ ತಿರುಗಾಟ, ಮನೆಯಲ್ಲಿ ಕಿರಿಕಿರಿ. ಈ ಪ್ಲಾಂಟರ್ಸ್ ಅಂತ ಹೇಳಿ ಕಾಫಿ ಪ್ಲಾಂಟು, ರಬ್ಬರ್ ಪ್ಲಾಂಟು, ಟೀ ಪ್ಲಾಂಟರ್ಸ್ಗೆಲ್ಲ ಒಳ್ಳೆಯ ಕೆಲಸ, ಇವತ್ತು ಒಳ್ಳೆಯ ಕಾರ್ಯಪ್ರಗತಿ ಇರತಕ್ಕಂಥದ್ದು. ವ್ಯಾಪಾರಿಗಳಿಗೆ ಶುಭ. ಗುರುರಾಘವೇಂದ್ರ ಸ್ಮರಿಸಿ 4 ಸಂಖ್ಯೆ ಕೇಸರಿ ದೃಷ್ಟಿ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹೂವು ಹಣ್ಣು ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅದೇ ರೀತಿಯಲ್ಲಿ ಈ ದಿನ ನೀವು ದತ್ತಾತ್ರೇಯ ಸದ್ಗುರುಗಳನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳ 5 ದಿನದ ದಿನಭವಿಷ್ಯ ಆಗಿರ್ತಕ್ಕಂಥ ಆದ್ಮೇಲೆ ತಮಗೆಲ್ಲರಿಗೂ ಸದ್ಗುರುಗಳ ದಯದಿಂದ, ತಮ್ಮ ಗುರುಗಳ ದಯದಿಂದ ನಿಮಗೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ಸಫಲವಾಗಿ ನಡೀಲಿ ಅಂತೇಳಿ ಸದ್ಗುರುಗಳನ್ನು ಧ್ಯಾನ ಮಾಡ್ತಾ ಈ ದಿನದ ಸಾಯಿ ಸ್ಫೂರ್ತಿ ಕಾರ್ಯಕ್ರಮ ಹೋಗ್ತಾ ಇದೆ. ಆದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಮತ್ತೊಮ್ಮೆ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ್.